ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯ MB ಸಜ್ಜನ್ ಅವರು ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಣಕಾಸು ಅವ್ಯವಹಾರದ ಕುರಿತು ಸರಿಯಾದ ತನಿಖೆ ಆಗಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿ ತಪ್ಪಿತಸ್ಥ ಶರಣು ಹೂಗಾರ ವಿರುದ್ಧ FIR ದಾಖಲಿಸಿಕೊಳ್ಳಬೇಕು ಎಂದು ಒತ್ತಾಯ ಮಾಡಿದರು. ಇಲ್ಲಿಯವರೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡಿಲ್ಲ. ಇನ್ನು FIR ಮಾಡಲು ವಿಶ್ವವಿದ್ಯಾಲಯ ವಿಫಲವಾಗಿದೆ ಎಂದರು. ಪೊಲೀಸ್ ಕಮಿಷನರ್ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಒಂದೇಳಿ ನಿಜವಾಗಿದ್ದರೆ. ಇನ್ನೊಂದು ಏನಂದರೆ, ಪೊಲೀಸ್ ಕಮಿಷನರ್ಗೆ ನಾನು ಬರ್ದೀನಿ ಅಂತೇಳಿ ಅವರು ಒಂದು ತೋರಿಸ್ತಾರೆ. ಪೊಲೀಸ್ ಕಮಿಷನರ್ಗೆ ಬರೆದ್ರೆ ಪೊಲೀಸ್ ಕಮಿಷನರ್ ಅಂತೂ ಭಾಳ ನನಗೆ ತಿಳಿದ ಮಟ್ಟಿಗೆ ಒಂದು ಪಂಕ್ಚುವಲ್ ಇದ್ದಾರೆ. ಅವರು ಒಂದು ದಕ್ಷ ಒಬ್ಬ ಕಮಿಷನರ್ ಇದ್ದಾರೆ ನನ್ನ ಒಂದು ನಂಬಿಕೆ. ಅದೇ ಶರಣಪ್ಪ ಅವರು ಆ ಥರ ಒಂದು ಬಂದಿದ್ದ ಕಾಂಪ್ಲೇಂಟನ್ನು ಮುಚ್ಚಿ ಇಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಬಟ್ ಇದೆಲ್ಲ ನೋಡಿದ್ರೆ ಈ ಹಗರಣ ಏನಿದೆ, ಯೂನಿವರ್ಸಿಟಿ ಹಗರಣ, ಇದರಲ್ಲಿ ಭಾಳ ದೊಡ್ಡ ದೊಡ್ಡ ಕೈಗಳು ಕೆಲಸ ಮಾಡ್ತಾ ಇದ್ದಾರೆ. ಪವರ್ಫುಲ್ ಪರ್ಸನ್ಸ್, ಪವರ್ಫುಲ್ ಫೋರ್ಸಸ್ ಇದನ್ನು ಮುಚ್ಚಾಕಲಿಕ್ಕೆ, ಇದು ಹೊರಗೆ ಬರಲಾರ್ದಂಗೆ ಭಾಳ ದೊಡ್ಡ ದೊಡ್ಡ ಕೈಗಳು ಒಂದು ಏನು ಇದ್ರ ಹಿಂದೆ ಕೆಲಸ ಮಾಡ್ತಾ ಇದ್ದಾವೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಪೊಲೀಸ್ ಕಮಿಷನರು ಏನೂ ಮಾಡೋದಿಲ್ಲ, ಪೊಲೀಸ್ ಸ್ಟೇಷನ್ನವರು ಕಂಪ್ಲೇಂಟ್ ತೊಗೊಳ್ಳೋದಿಲ್ಲ ಅಂದರೆ ಎಂತೆಂಥವರೆಲ್ಲ ಇದರಲ್ಲಿ ಇದ್ದಾರೆ ಅನ್ನೋದು ಗುಮಾನಿ ಬರ್ತದೆ. ಹಿಂದೆ ಆಗಿ ಹೋದಂಥ ದೊಡ್ಡ ದೊಡ್ಡ ಆಫೀಸರ್ಗಳು ಇರ್ಬೋದು, ಅಥವಾ ಅದರೊಂದು ರಿಂಗ್ ಇರ್ಬೋದು ಇದ್ರ ಹಿಂದೆ. ಇದಕ್ಕೆ ವಿಶ್ವವಿದ್ಯಾಲಯದ ಕುಲಪತಿಗಳು ಇವತ್ತು ಒಬ್ಬ ಮೂಕ ಪ್ರೇಕ್ಷಕರಾಗಿ ಕುಳಿತಿದ್ದಾರೆ. ನಾನು 1994ರಲ್ಲಿ ನಾನು ಅಲ್ಲಿ ಯೂನಿಯನ್ ಲೀಡರ್ ಇದ್ದೆ, ಎಂಪ್ಲಾಯೀಸು. ಅಲ್ಲಿ ಒಬ್ಬ ಕುಲಪತಿ ನನಗೆ ಚೇಂಬರ್ನಲ್ಲಿ ಕರೆಸಿ, ನಿನಗೆ ಫಿನಿಷ್ ಮಾಡ್ತೀನಿ ಅಂತೇಳಿ ಹೇಳಿದ್ರು. ಹಿಂಗೆ ಒಂದು ಇದು ತೊಗೊಂಡು, ಏನು ಟೇಬಲ್ ಇದು ಇರ್ತಲ್ಲ, ಅದು ಗ್ಲಾಸಿಂದ ಇದು ವೇಟ್, ಪೇಪರ್ ವೇಟ್, ನಿನಗೆ ಖಲಾಸ್ ಮಾಡ್ತೀನಿ ಅಂತ ಹೇಳಿದರು. ಅವಾಗ ನಾನು ನೇರವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪೊಲೀಸ್ ಠಾಣೆಗೆ ಹೋಗಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ನ ಫೈಲ್ ಮಾಡಿದ್ದೆ. FIR ಆಯಿತು. ನಾನು ಒಬ್ಬ ಒಬ್ಬ ನೌಕರ್. ಇವರು ಒಬ್ಬ ರಿಜಿಸ್ಟ್ರ್ ಆಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ತೊಗೊಳ್ಳೋದಿಲ್ಲ ಅಂದರೆ ಇದು ತುಂಬ ಭಾಳ ವಿಷಾದಕರವಾದ ಸಂಗತಿ ಇದೆ. ಇದ್ರ ಹಿಂದೆ ಭಾಳ ಶಕ್ತಿಗಳು ಕೆಲಸ ಮಾಡ್ತಾಯಿದ್ದಾವೆ, ಇದು ಹೊರಗೆ ಬರಬಾರ್ದು ಅಂತೇಳಿ. ಇದು ಹೊರಗೆ ಬಂದರೆ ಭಾಳ ದೊಡ್ಡ ದೊಡ್ಡ ಕುಳಗಳು ಅವನಿಗೆ ಅರೆಸ್ಟ್ ಮಾಡಿದ್ರೆ ಅವನು ಬಾಯಿ ಬಿಡ್ತಾನ ಅಂಥೇಳಿ ಅವನು ಫ್ರೀಯಾಗಿ ತಿರುಗಾಡ್ತಾ ಇದ್ದಾನೆ. ಗುಲ್ಬರ್ಗಾ ಸಿಟಿಯಲ್ಲಿ ಒಂದು ಯಾವುದೋ ಸ್ಟೋರ್ ಓಪನ್ ಮಾಡಿಕೊಂಡು ಸಾಕಷ್ಟು ಹಣ ಇದೆ ಅವನ ಹತ್ರ. ಈ ಥರದೊಂದು ಏನು ಇದೆ, ಇದ್ರ ಬಗ್ಗೆ ಮಾನ್ಯ ಕುಲಾಧಿಪತಿಗಳು, ಗವರ್ನರ್ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಒಂದು ಯೂನಿವರ್ಸಿಟಿ ಆ್ಯಕ್ಟ್ನಲ್ಲಿ ಅವ್ರಿಗೇನು ಅಧಿಕಾರ ಇದೆ, ಇಂಥ ದುರ್ವ್ಯವಹಾರ ಆದರೆ ಸ್ವತಃ ಅವರೇನೇ ಇಂಟರ್ವ್ಯೂನ್ ಆಗಿ ಒಂದು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದಾರೆ. ಹಲವಾರು ಯೂನಿವರ್ಸಿಟಿಗಳಲ್ಲಿ ಆಗಿದೆ. ಫಾರ್ ಎಕ್ಸಾಂಪಲ್ ಧಾರವಾಡನಲ್ಲಿ ಇವರಿದ್ದರು, ಯಾರವರು ವೈಸ್ ಚಾನ್ಸಲರ್ ಇದ್ದರು, ಹಿಂದೆ ಅವ್ರ ಮೇಲೆ ಕೆಲವರು ಪ್ರೊಫೆಸರ್ ಇದ್ದರು, ಕಂಟ್ರೋಲ್ ಎಕ್ಸಾಮ್ ಅವ್ರ ಮೇಲೆ ಕೇಸ್ ಆಯಿತು. ಮೈಸೂರು ಯೂನಿವರ್ಸಿಟಿಯಲ್ಲಿ ನಡೀತಾ ಇದೆ, ಓಪನ್ ಯೂನಿವರ್ಸಿಟಿ, ಸ್ಟಿಲ್ ಕೇಸ್ ಈಸ್ ಗೋಯಿಂಗ್. ಅವರು ತನಿಖೆ ಆಗಿ ವರದಿ ಎಲ್ಲ ಕೊಟ್ಟಿದ್ದಾರೆ. ಆ ಥರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಭಾಳ ದೊಡ್ಡ ರೀತಿಯ ಇದೊಂದೇ ಅಲ್ಲ, ಇದೇನು ಹಣ ಒಂದು ₹1 ಕೋಟಿ ಒಬ್ಬ ವ್ಯಕ್ತಿ ಮಾಡಿದರೆ ಒಬ್ಬ ವ್ಯಕ್ತಿ ಇಲ್ಲ, ಅವರಿಂದ ಜನ ಇದ್ದಾರೆ, ರಿಂಗ್ ಇದೆ. ಇದು ಬಿಟ್ಟು ಕೂಡ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಹಣಕಾಸಿನ ಅಪರಾಧಗಳಿದ್ದಾವೆ. ನಾನು ಹೇಳಿದ್ದೀನಿ ಹೋದ ಪ್ರೆಸ್ ಮೀಟ್ನಲ್ಲಿ ₹3 ಕೋಟಿ ಅಡಿಟ್ ಅಬ್ಜೆಕ್ಷನ್ ಇದೆ, ರಿಕವರಿ ಮಾಡಿರಿ ಅಂತೇಳಿ. ಎಕ್ಸೆಸ್ ಡ್ರಾ ಏನು ಮಾಡಿದ್ದಾರೆ ಅದು ಪ್ರೂವ್ ಆಗಿದೆ. ಅಡಿಟ್ನಲ್ಲಿ ಡ್ರಾ ಮಾಡಿರಿ ಅಂತೇಳಿ ಅಡಿಟ್ ಅಬ್ಜೆಕ್ಷನ್ ಇದ್ದರೂ ಕೂಡ ಅದ್ರ ಬಗ್ಗೆನೂ ಏನೂ ಮಾಡಿಲ್ಲ. ಮತ್ತು ಇದು ಹಸಿ ಕೇಸು, ಇದು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ತನಿಖೆ ಆಗಿದೆ, ತನಿಖೆ ಇನ್ನೂ ಮುಂದುವರೆದಿದೆ. ಈಗ ಪ್ರಾಥಮಿಕ ತನಿಖೆ ವರದಿ ಇದೆ, ಅದ್ರ ಮೇಲೆ ಇವರು FIR ಮಾಡಲಿಕ್ಕೆ ರೆಡಿ ಇಲ್ಲ ಯೂನಿವರ್ಸಿಟಿನವರು. ಅದಕ್ಕೆ ನಾವು ಗವರ್ನರ್ ಕೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ನೀವು ಒಂದು ಉನ್ನತ ಮಟ್ಟದ ತನಿಖೆ ಸಮಿತಿ ನಡೆಸಿ ಇದೊಂದೇ ಅಲ್ಲ ವ್ಯವಹಾರ, ಎಲ್ಲ ಹಣಕಾಸಿನ ಅವ್ಯವಹಾರ ಬಗ್ಗೆ
ಆಡಿಟ್ ಎನ್ಕ್ವೈರೀಸ್ ಬಗ್ಗೆ ಒಂದು ತನಿಖೆ ಮಾಡಿರಿ ಅಂತೇಳಿ ನಾವು ನಿನ್ನೆ ಮಾನ್ಯ ಗವರ್ನರ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ದೀವಿ. ಇದು ಇರೋದು. ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅನಿಲ್ ಕುಮಾರ್ ತಿಂಗಳಿಯವರು ವಿಶ್ವವಿದ್ಯಾಲಯದ 100 ಎಕರೆ ಜಾಗವನ್ನು ವಿವಿಧ ಸಂಸ್ಥೆಗಳಿಗೆ ನೀಡಿರುವುದು ಸರಿಯಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಬೇರೆ ಸಂಸ್ಥೆಗಳಿಗೆ ಜಾಗ ನೀಡಿದರೆ ಬೃಹತ್ ಹೋರಾಟ ಕೂಡ ಮಾಡಲಾಗುತ್ತದೆ ಎಂದರು. ಅದೇ ರೀತಿಯಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೂ ಕೂಡ ಜಾಗ ಹಸ್ತಾಂತರ ಮಾಡಬಾರದು ಎಂದು ಹೇಳಿದರು. ಜಮೀನಿತ್ತು, ಈಗ ಅದನ್ನು ಬೇರೆ ಬೇರೆ ಇಲಾಖೆಗೆಲ್ಲ ಕೊಟ್ಟು ವಿಶ್ವವಿದ್ಯಾಲಯದ ವಾತಾವರಣ ಆಲ್ರೆಡಿ ಈಗಾಗಲೇ ಹಾಳಾಗ್ತಾ ಇದೆ. ಇನ್ನು ಮತ್ತು ಸದ್ಯದ ಪರಿಸ್ಥಿತಿನಲ್ಲಿ ಸುಮಾರು ಸರ್ಕಾರಿ ಸಂಸ್ಥೆಗಳೇನದ ಅಂದರೆ ವಿಶ್ವವಿದ್ಯಾಲಯದ ಲ್ಯಾಂಡನ್ನು ಕೇಳ್ತಾ ಇದೆ. ಸೊ ಈ ರೀತಿ ಇನ್ನಿತರ ಪಬ್ಲಿಕ್ ಇರುವಂತಹ ಸಂಸ್ಥೆಗಳು ಅಲ್ಲಿ ಬಂದರೆ ಸೊ ವಿಶ್ವವಿದ್ಯಾಲಯದಲ್ಲಿ ಶೈಕ್ಷಣಿಕ ವಾತಾವರಣ ಹಾಳಾಗುತ್ತೆ. ಸೊ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಿ ಇರಲೇಬೇಕಾಗಿರ್ತಕ್ಕಂಥ ಅಷ್ಟೊಂದು ಸ್ಥಳವನ್ನು ಈ ರೀತಿ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡೋದ್ರಿಂದ ಇದು ಅಲ್ಲಿ ಶೈಕ್ಷಣಿಕವಾಗಿ ವಾತಾವರಣ ಹಾಳಾಗುತ್ತೆ. ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಅಧ್ಯಯನ ಮಾಡೋದಕ್ಕೆ ಅದು ಅನಾನುಕೂಲ ಆಗುತ್ತೆ. ಸೊ ನಮಗಿದ್ದು ವಿಶ್ವವಿದ್ಯಾಲಯಕ್ಕೆ ಮನವಿ ಇದೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ 1 ಎಕರೆ ಜಮೀನು ಕೂಡ ಏನಂದರೆ ನೀವು ಯಾವ ಇಲಾಖೆಗಳು ಕೂಡ ಕೊಡಬಾರ್ದು. ಒಂದು ವೇಳೆ ಕೊಡೋದಕ್ಕೆ ಏನಾದರೂ ವಿಶ್ವವಿದ್ಯಾಲಯ ಮುಂದಾದರೆ ನಾವು ಮುಂದಿನ ದಿನದಲ್ಲಿ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳನ್ನು ನಾವು ಒಗ್ಗೂಡಿಸಿ ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ವಿರುದ್ಧ ನಾವು ಹೋರಾಟ ರೂಪಿಸೋದು ಅನಿವಾರ್ಯ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಮಾಧ್ಯಮದ ಈಗಾಗಲೇ ಬಸ್ ಸ್ಟ್ಯಾಂಡ್ ಏನೋ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಏನೋ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಆ ರೀತಿ ಪಬ್ಲಿಕ್ ಕ್ರೌಡ್ ಇರುವಂತಹ ಸೆಂಟ್ರಲ್ಲಿ ಏನಾದರೂ ಆಯಿತು ಅಂದರೆ ಅದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಶೈಕ್ಷಣಿಕ ಚಟುವಟಿಕೆಗಳು ಅದು ಪೂರಕವಾಗಲ್ಲ. ಸೊ ಅದು ಬಸ್ ಸ್ಟ್ಯಾಂಡ್ ಅಂದ್ಕೊಳ್ಳೇ ಅಲ್ಲಿ ಮತ್ತೆ ಕಮರ್ಷಿಯಲ್ ಅಕ್ಕಪಕ್ಕ ಎಲ್ಲ ಕಾಂಪ್ಲೆಕ್ಸ್ಗಳಾಗ್ತವೆ, ಬಾರ್ ರೆಸ್ಟೋರೆಂಟ್ಗಳಾಗುತ್ತೆ, ಲಾಡ್ಜ್ಗಳಾಗುತ್ತೆ. ಸೊ ಇದರಿಂದ ವಿಶ್ವವಿದ್ಯಾಲಯದ ಇಡೀ ಘನತೆ ವಾತಾವರಣ ಎಲ್ಲನೂ ಕೂಡ ಹಾಳಾಗುತ್ತೆ. ಸೊ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇದಕ್ಕೇನದ ಅಂದರೆ ಇದಕ್ಕೆ ಕಡಿವಾಣ ಹಾಕಬೇಕು. ಈಗಾಗಲೇ ಇರ್ತಕ್ಕಂಥ ವಿಶ್ವವಿದ್ಯಾಲಯದ ಯಾವುದೇ ಜಮೀನನ್ನು 1 ಇಂಚ್ ಜಾಗನೂ ಕೂಡ ಆ ವಿಶ್ವವಿದ್ಯಾಲಯ ಯಾವುದೇ ಸಂಸ್ಥೆಗೆ ಹಸ್ತಾಂತರಿಸಬಾರ್ದು. ಒಂದು ವೇಳೆ ಇದಕ್ಕೆ ಮುಂದಾದರೆ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ತಮ್ಮಲ್ಲಿ ಸರ್ ಡಾಕ್ಯುಮೆಂಟ್ ಯಾರು ಕೊಡೋದಿಲ್ಲ ನಮಗೆ. ಬಟ್ ವೆರಿ ರೆಸ್ಪಾನ್ಸಿಬಲಿ ಡಾಕ್ಯುಮೆಂಟ್ ಹೆಂಗೆ ಸಿಗುತ್ತೆ ಈಗ ನೀವು ಕ್ರಾಸ್ ಚೆಕ್ಕಿಂಗ್ ಮಾಡ್ಬೋದು. ಆ್ಯಸ್ ಎ ಯು ಹ್ಯಾವ್ ಪವರ್ಸ್. ಈಗ ತನಿಖೆ ನಡೀತಾ ಇದೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರದೀಪ್, ನಾಗಯ್ಯಸ್ವಾಮಿ, ಶೇಖಮ್ಮ ಕೋರಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.